ಮಿತ್ರ ಇದ್ರಾಗ ಸಣ್ಣದೊಂದು ಅಡಿನೂ ಸೇವೆ ನಮ್ಮ ಡಿಪಾರ್ಟ್ಮೆಂಟ್ದು ಐತೆ. ಮೆಣಸಿನ್ಕಾಯಿ ಬುದ್ರಿತು ಹಣ್ಣದು ಫುಲ್ ಹಣ್ಣಗೈತೆ ಚಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸುಟಿ ಇತ್ತು, ಖಾಲಿ ಇತ್ತಂದ್ರೆ ನಮ್ಮ ಕುಂಡಿ ರೂಮ್ದಾಗ ನಿಂದ್ರದೇ ಇಲ್ಲ. ಹಂಗೆ ಇವತ್ತ ಫಸ್ಟ್ ಕ್ಲಾಸ್ ವಾತಾವರಣ ಐತಿ, ಮಳೆ ಸ್ವಲ್ಪ ಮಳೆ ಆಗತೈತಿ, ಕ್ಲೈಮೇಟ್ ಡ್ರಮ್ಯಾಟಿಕ್ ಆಗೈತಿ, ಸುಟಿನೂ ಐತಿ. ಹಂಗೆ ನಮ್ಮ ಸಹೋದರನು ಬಂದನು. ಲೆಟ್ಸ್ ಚಲೇ ಎಲ್ಲಿ ಅಂತ ಗೊತ್ತಿಲ್ಲ, ಹೊಂಟಿವು. ಒಂದೆರಡು ಸ್ಪಾಟ್ ತಲೆಯಾಗದಾವು, ಅಲ್ಲೇ ಹೋಗ್ತೀವೋ ಬೇರೆ ಕಡೆ ಹೋಗ್ತೀವೋ ಯಾವನಿಗೆ ಗೊತ್ತು. ಚಾ ಬೇಕು, ಚಾ ಇದ್ರೆ ಒಂದೊಂಥರ ನಮ್ಗೆ ಊಟ ಇದ್ದಂಗೆ. ನಮಗೆ ಊಟ ಇದ್ರೆ ಚಾ ಒಂದಿದ್ರೆ ಊಟ ಬೇಡ ನಮಗೆ. ಚಾ ಎಣ್ಣೆ ತುಂಬಿದ ಸಮೋಸ, ಸಕ್ಕರೆ ಇಲ್ಲದ ಚಹಾ, ಎಣ್ಣೆ ತುಂಬಿದ ಸಮೋಸ, ತಗೊಂಡಿದ್ದಕ್ಕಾಯ್ತು ಮೋಸ. ಈಗ ಇಲ್ಲಿಂದ ನಮ್ಮ ಪೈನ ಎಲ್ಲಿ ಹೇಳು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ನಾವೀಗ ಕಳ್ಳದಾರಿಯನ್ನು ಹಿಡಿದಿದ್ದೀವಿ. ಕಳ್ಳದಾರಿಯಲ್ಲಿ ಕಬ್ಬಿನಾಲೆ. ವಾವ್, ಕ್ರೇಜಿ. ಮಳೆಗಾಲ ಶುರು ಆಯ್ತು, ಮಳೆ ಬರತೈತಿ, ವಾಟರ್ ಫಾಲ್ಸ್ದಾಗ ನೀರ್ ಅದಾವು. ನೀವ್ ಯಾವಾಗ ಬರೋರು ಮನಿ ಬಿಟ್ಟು ಹೊರಗೆ ಬಂದ್ರೆ ನೆಗಡಿ ಬರ್ತೈತಿ, ಒಪ್ಕೊಳ್ಳೋನು. ಆದ್ರ ಇಂಥ ವಾತಾವರಣ, ಇಂಥ ಫಾಲ್ಸ್ಗಳನ್ನ ಕಣ್ಣು ತುಂಬ್ಕೋಬೇಕಂದ್ರ ಮನಿ ಬಿಟ್ಟು ಹೊರಗೆ ಬರ್ಬೇಕಾಗ್ತದ ಮಚ್ಚ. ಟೈಮ್ ಎಷ್ಟು ಗೊತ್ತು? ಮಧ್ಯಾಹ್ನ 2 ಗಂಟೆ. ಆದ್ರೆ ವಾತಾವರಣ ಹೆಂಗಿರ್ತದೆ, ಪ್ರಿಸ್ಟೀಜಿಯಸ್, ಅದನ್ನು ಮಾತಿನಿಂದ ವರ್ಣಿಸಕ್ಕಾಗಲ್ಲ. ಕ್ರೇಜಿ. ಗಾಯ್ಸ್ರು, ಹ್ಯಾಂಗಿಂಗ್ ಬಿಟ್ ಗಾಯ್ಸ್ರು. ಕರೆ ಇದೇನು ಗಟ್ಟಿಲ್ಲ, ಕಟ್ಟಿಗೆ ಇದೆ ಅಣ್ಣ. ಕಟ್ಟಿಗೆ ಮೇಲೆ ಆಧಾರ ಮಿತ್ತಾರ. ಗೈಸ್ ಇಲ್ಲಿ ಏನು ಮಾಡ್ಯಾರ ಗೊತ್ತಾ? ಒಂದು ದೊಡ್ಡ ಮರ ಕಡ್ದು ಹೋಗದಾರ, ಅದ್ರ ಮೇಲೆ 2 ದೊಡ್ಡ ಮರ ಅದಾವ. ಅದ್ರ ಮೇಲೆ ಸಣ್ಣ ಕಟ್ಟಿಗೆ ಇಟ್ಟ ಒಂದು ಸಣ್ಣ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡ್ಯಾರ. ಕ್ರೇಜಿ ಮಜಾ ಐತಿ ಮಿತ್ರ. ಇದ್ರಾಗ ಸಣ್ಣದೊಂದು ಅಡಿನೂ ಸೇವೆ ನಮ್ಮ ಡಿಪಾರ್ಟ್ಮೆಂಟ್ದು ಐತೆ. ವೈರ್, ದಿಸ್ ಈಸ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಅದನ್ನು ಹೇಳ್ಕೊಬೇಕಾಗಿತ್ರಿ. ನಮ್ಮ ಮನಿ ಬಿಟ್ಟು ಹೊರಗೆ ಬಂದ್ರೆ ಇಂತಿಂಥ ಒಳ್ಳೆ ಲೊಕೇಶನ್ಗಳು ನೋಡಕ್ಕೆ ಸಿಗ್ತಾವ. ಮನ್ಯಾಗ ಕುಂತ್ರ 2 ತಾಸು ನಿದ್ದೆ ಆದೈತಿ ಎಕ್ಸ್ಟ್ರಾ, ಅಷ್ಟೇ ಬಿಟ್ರೆ ಮತ್ತೊಂದು ಏನು ಮಾಡೋದಾಗಲ್ಲ. ನಾನು ಲಿಟ್ರಲಿ 2 ಎಕ್ಸ್ಪೀರಿಯನ್ಸ್ ಮಾಡಿ ನೋಡೇನಿ. ಏನು ಗೊತ್ತಾ, ವೀಕೆಂಡ್ ದಿನ ಮನ್ಯಾಗಿದ್ದು ನೋಡೇನಿ. ಕರೆಕ್ಟ್ ಅಷ್ಟ 12 ಗಂಟೆಗೆ ಹೇಳ್ತೀನಿ. ಅದು ಟೈಮ್ ಹೋಗಿರ್ತೈತಿ ಗೊತ್ತಾಗಲ್ಲ. ಮಧ್ಯಾಹ್ನ ಊಟನೂ ಕ್ಯಾನ್ಸಲ್, ಸೀದಾ ರಾತ್ರಿ ಊಟ. ಅಷ್ಟೊತ್ತಿಗೆ ದಿನಾನ ಮುಗಿದು ಹೋಗ್ಬಿಟ್ಟಿರ್ತೈತಿ. ಆದ್ರೆ ವೀಕೆಂಡ್ ದಿನ ತಿರುಗಾಡಕ್ಕೆ ಬಂದ ನೋಡಿನ ದಿನ ಎಷ್ಟು ಇವೆಂಟ್ಫುಲ್, ಎಷ್ಟು ಕ್ರೇಜಿ ಅನಿಸ್ತೈತಿ ಗೊತ್ತಾ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ದ್ಯಾಟ್ ಮ್ಯಾಟರ್ಸ್ ಬ್ರೋ. ಹೊರಗೆ ಬಂದಾಗ ಒಬ್ಬರ ನಡು ಒಬ್ಬರಿಗೆ ಮಾತುಕತೆಗಳಾಗ್ಬೇಕ. ಆಮೇಲೆ ಅವ ಮಾತುಗಳು ಕತೆಗಳಾಗಿ ಕನ್ವರ್ಟ್ ಆಗ್ಬೇಕು. ತಿಳಿಲಿಲ್ಲ ಮತ್ತೊಂದ್ಸಲ ನೋಡ್ರಿ. ಬೆಟ್ಟದಿಂದ ನೀರು ಜಾರಿದು ಮುಕುತ್ತಿದೆ. ಇಲ್ಲಿ ಬೆಟ್ಟದಿಂದ ನೀರು ಧುಮುಕಾತೈತಿ. ಇಲ್ಲೊಂದು ಸಣ್ಣ ಸೇತುವೆ, ಈ ಕಡೆ ನೀರು ಹರಿಯಾದೈತಿ, ಪಕ್ಕದಲ್ಲಿ ದೇವಸ್ಥಾನ. ವಾ, ಯಾ ಬಾತ್ ಹೇ ಯಾರ್, ಯಾ ಬಾತ್ ಹೇ. ಕ್ರೇಜಿ. ಟ್ರಾವೆಲರ್ಗೂ ಟೂರಿಸ್ಟ್ಗೂ ಇರೋ ವ್ಯತ್ಯಾಸಗಳು ಭಾಳ ಅದಾವೆ. ಟೂರಿಸ್ಟ್ ಅವ್ರು ಏನು ನೋಡ್ತಾರೆ, ಅವ್ರಿಗೊಂದು ಮೇನ್ ಲೊಕೇಶನ್ ಬೇಕಾ, ಒಂದು ಏನಾದರೂ ಎಂಜಾಯ್ಮೆಂಟ್ ಬೇಕಾ, ಎಂಟರ್ಟೈನ್ಮೆಂಟ್ ಬೇಕಾ. ಆದರೆ ಟ್ರಾವೆಲರ್ಸ್ಗೆ ಹಂಗಲ್ಲ. ಅವರು ಹೋಗೋ ದಾರಿಯಲ್ಲಿ ಏನೋ ಸಿಕ್ಕರೂ ಅದನ್ನೆಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ, ಅದನ್ನೆಲ್ಲ ಸವಿತಾರೆ. ಅದರಲ್ಲಿರೋ ಜನ ಜೀವನವನ್ನು ನೋಡ್ತಾರೆ, ಅಲ್ಲಿರೋ ಪ್ರಕೃತಿ ಸೌಂದರ್ಯಕ್ಕೆ ತಮ್ಮನ್ನು ತಾವು ಮಾರ್ಕೊಳ್ತಾರೆ. ನಾವು ಹಾಗೆ ನಾನು ನೋಡಿದ್ದನ್ನು ನಿಮಗೆ ತೋರಿಸುವ ಆಸೆಯಿಂದ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೀನಿ. ಇನ್ಸ್ಟಾದ ಸಪೋರ್ಟ್ ಇದ್ದಂಗೆ ಯೂಟ್ಯೂಬ್ಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಹಂಗೆ ಒಂದು ಸಬ್ಸ್ಕ್ರೈಬು ಮಾಡಿರಿ, ಲೈಕ್ ಚಾನಲ್ನ. ಮತ್ತೆ
ಇಲ್ಲಿ ಲೊಕೇಶನ್ ಹೆಂಗೈತಿ ಗೊತ್ತು, ನಾವೀಗ ಮೋಡದಾಗ ಅಲ್ಲಾಡತ್ತೀವಿ, ಮೋಡದಾಗ ತೇಲಾಡತ್ತೀವಿ, ನಮ್ಮ ಗಾಡಿಗಳು ಮೋಡದಾಗ ಈ ಬೆಟ್ಟದ ಮ್ಯಾಲ ಒಂದ ಮನೆ ಐತಿ, ಅಷ್ಟು ಮಸ್ತ್ ಗೊತ್ತು. ಹೊರ ನೋಡ್ರಿ ಇಲ್ಲಿ ಸ್ವರ್ಗ. ಅವ್ರು ಲಿಟ್ರಲಿ ಬೆಳಿಗ್ಗೆ ಎದ್ದ ತಕ್ಷಣ ಇಂಥ ಸ್ವರ್ಗ ನೋಡ್ತಿರ್ತಾರಲ್ಲ ಅವ್ರಿಗೆ ಮಿಸ್ಟಿ. ಆದ್ರೆ ಅವ್ರಿಗೆ ಆ ಬದುಕ ನಾರ್ಮಲೈಸ್ಡ್ ಆಗಿರ್ಬೋದು. ಆದರೆ ನಮ್ಮಂಥವ್ರಿಗೆ ಇಲ್ಲಿ ಬಂದಾಗ ಒಂದು ದಿನ ನಾವು ಸ್ವರ್ಗನ ನೋಡಿಬಿಡ್ತೀವಿ. ನೋಡಿಲಿ ಇಲ್ಲಿ ಮಣಿ ಹಿಂದೆ ಫಾಗಿ ವಾತಾವರಣ, ಮುಂದೆ ನೋಡಿಲಿ ಲೊಕೇಶನ್ ಮಾತ್ರ ಕ್ರೇಜಿ ದೋಸ್ತ್. ಯಪ್ಪ ಇದೆಲ್ಲ ರೂಟ್ ಅಲ್ಲೇ ಮೇಲೆ ನಾನು ಇಲ್ಲಿ ಅಲ್ಲಿಂದ ಎಷ್ಟು ದೂರ? ಹಾಂ ಹಾಯ್ ಬ್ರೋ. ಹಾಯ್. ನಮ್ಗೆ ಅಡ್ಡ ತಿಡ್ಡ ಹಸುವಾಗಿದ್ದು ದೇವ್ರ ಸಹಿತ ನಮ್ಮ ಹಸಿವನ್ನ ಕೇಳಿಸ್ಕೊಂಡು ಹಾಕೊಂಡ ಮೆಣಸಿನ್ಕಾಯಿ ಬದುಕಿತ್ತು. ಅನ್ನದು ಫುಲ್ ಹಣ್ಣಗೈತೆ, ಅಲ್ಲಿ ಯಾರು ಇರ್ತಾರ ಪಾಪ ಎಲ್ಲಾರ ಜೊತೆ ತಿನ್ನೋನು. ಆ ದೇವ್ರಿಗೂ ನಮ್ ಕೂಗಿ ಕೇಳಿಸ್ತ ಅನ್ಸತ್ತೆ, ಮನಗಂಡ ಹಸದಿತ್ತ. ಹಣ್ಣು ಹಲಸಿನಕಾಯಿ ಸಿಕ್ಕದ. ಕಿಟ್ಟಿ ಬ್ರೋ, ನಿಮ್ ಫ್ರೆಂಡ್ಸ್. ಹಾಯ್ ಹಾಯ್. ಹೇಗೆ ಲೊಕೇಶನ್? 500 फीट के ऊपर हूँ. अभी मेरे पास खाने के लिए कुछ नहीं इसलिए जो इस जंगल में मिल रहा है मैं उसी को खा रहा हूँ. इसलिए वो हलसिनकाई खा रहा है. मकालाडले मियाओ गोप 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 गोप. ಹಂಗಲ್ಲ ತಡಿ ಜಾಬಡ ಇದನ್ನ ಕಟ್ ಮಾಡ್ತೀವಿ ಹೇಳ್ತೀನಿ. ಹಾಂ ಮನ್ಯಾಗ ಕುತ್ಕೊಂಡು ಏನು ತಿಂತೀವಿ ನೀವು? ಮನ್ಯಾಗ ಕುತ್ಕೊಂಡು ಏನು ತಿನ್ನೋರು ನೀವು? ನೇಚರ್ ನಮಗಂತ ಎಷ್ಟು ಮಸ್ತ್ ಸ್ವೀಟ್ಗಳನ್ನು. ಗೈಸ್, ರಿಚ್ ಪ್ರೋಟೀನ್ ಇರುವಂಥ ಹಲಸಿನಕಾಯಿಗಳು ಕಾಡಲ್ಲಿ ಹೋದಲ್ಲಿ ಬಂದಲ್ಲಿ. ಮಕಾಲಾಡಲೇ. ಮಾಡ್ ನೋಡ್ರಿ ಮಾಡ. ಬೆಟ್ಟದ ಮೇಲೊಂದು ಮಣಿಯ ಮಾಡಿ ಮೃಗಗಳಿಗೆ ಅಂಜಿದೊಡೆ. ಹಾಯ್ ಬ್ರೋ. ಹಾಯ್. ಇಲ್ದಿರುವಂತಹ ಮನೆ ಇದೆ. ಆಧುನಿಕತೆಯ ಪರಿಚಯ ಇಲ್ಲ. ಇದ್ದರೂ ಅದರಿಂದ ಕಂಪ್ಲೇಂಟ್ ಮಾಡಲಾರ್ದ ಬದುಕನ್ನು ಸ್ವಚ್ಛಂದವಾಗಿ ಕಟ್ಟಿಕೊಂಡಿರುವ ಕುಟುಂಬ ವಸುದೈವ. ಕರೆ ಅದೇನೋ ಒಂಥರ ಫಂಗಸ್ ಕಟ್ಲೇನೈತು. ಕಾಡಿಗೆ ಬಂದಾಗ ಕಣ್ಣಿಗೆ ಬಿದ್ದ ನ್ಯಾಚುರಲ್ ಕಾಡಿಗೆ ಲೊಕೇಶನ್ ಮಾತ್ರ ಹೆಂಗೈತಿ ಗೊತ್ತು? ಹಿಡನ್ ಲೊಕೇಶನ್. ಹಿಡನ್. ಆದ್ರೆ ಇದನ್ನೇನು ನಾವು ಮಾತಿನಿಂದ ವರ್ಣಿಸಕ್ ಆಗಲ್ಲ. What is this, bro? Guys, welcome to